ಇಡೀ ದೇಶದಲ್ಲಿ ಮತದಾರ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವೋಟರ್ಸ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಡಿನಲ್ಲಿ ಏನು ಹೊಸದಾಗಿ ದೇಶಾದ್ಯಂತ BJPಯವರು ಎಲೆಕ್ಷನ್ ಕಮಿಷನ್ ಮೂಲಕ ತಂದು ಇಲ್ಲಿವರೆಗೆ 4 ರಾಜ್ಯಗಳ ಚುನಾವಣೆಯ ಫಲಿತಾಂಶವನ್ನು ಅವ್ರ ಕಡೆ ಮಾಡ್ಕೊಂಡು ಗೆದ್ದಿರುವಂಥದ್ದು ನಮ್ಮ ಮುಂದೆ ಸ್ಪಷ್ಟ ಉದಾಹರಣೆಗಳಿದ್ದಾವೆ. ಮೊದಲು ಅವರು ಪ್ರಯತ್ನ ಮಾಡಿ ಸಕ್ಸಸ್ ಆಗಿದ್ದಂಥದ್ದು ಹರಿಯಾಣ, ಆಮೇಲೆ ಎರಡನೇ ಬಾರಿ 65 ಲಕ್ಷ ಮತದಾರರನ್ನ ಕಿತ್ತಾಕಿ ಬಿಹಾರಲ್ಲಿ ಸಕ್ಸಸ್ ಆದರು. ಸುಮಾರು 85 ಲಕ್ಷ ಮತದಾರರನ್ನ ಕಿತ್ತಾಕಿ ಮಹಾರಾಷ್ಟ್ರದ ಸಕ್ಸಸ್ ಆದರು. 92 ಲಕ್ಷ ಮತದಾರರನ್ನ ಕಿತ್ತಾಕಿ ವೆಸ್ಟ್ ಬೆಂಗಾಲಲ್ಲಿ ದೇ ಆರ್ ಸಕ್ಸಸ್ಫುಲ್ ಇನ್ ಕ್ಯಾಪ್ಚರಿಂಗ್ ದ ಪವರ್. ನೇರವಾಗಿ ಹೇಳಬೇಕು ಅಂದರೆ ಲೂಟಿ ಮಾಡಿ, ಮತವನ್ನು ಲೂಟಿ ಮಾಡಿ ಅಧಿಕಾರವನ್ನು ಹಿಡಿಯುವಂಥ ಒಂದು ಪದ್ಧತಿಯನ್ನು BJPಯವರು ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ನಡೀತಾ ಇದೆ. ನೆಕ್ಸ್ಟು ಅವ್ರ ಟಾರ್ಗೆಟು ಕರ್ನಾಟಕದಲ್ಲಿ SIR ಮುಗಿದಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈಸ್ ಕಂಪ್ಲೀಟೆಡ್ 15 days ಬ್ಯಾಕ್ ಇಟ್ ಸೆಲ್ಫ್. ನಾನು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ನ ಕೊಡುವಂಥದಕ್ಕೆ ನಿಮ್ಮ ಮುಂದೆ ನಾನು ಪಟ್ಟಿ ಸಮೇತ ಬಿಡುಗಡೆ ಮಾಡ್ತಾ ಇದ್ದೀನಿ. ಮೈಸೂರು, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಇರುವಂಥ ಮತದಾರರ ಸಂಖ್ಯೆ ಆ್ಯಸ್ ಆನ್ 2025 5.5 crore 5.5 ಕೋಟಿ ಮತದಾರರ ಸಂಖ್ಯೆ ಇದೆ. ಮತದಾರರ ಪಟ್ಟಿನಲ್ಲಿ ಮತದಾರರಿದ್ದಾರೆ 2025 ಪ್ರಕಾರ. ಇವರು SIR ಕಂಪ್ಲೀಟ್ ಮಾಡಿರೋ ಪ್ರಕಾರ, ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 85% ದೇ ಹ್ಯಾವ್ ಟೇಕನ್ ಮ್ಯಾಪಿಂಗ್ ಇಸ್ ಡನ್. ಮ್ಯಾಪಿಂಗ್ ಆಫ್ ಆಲ್ ದಿ ಎಕ್ಸಿಸ್ಟಿಂಗ್ ವೋಟರ್ಸ್ ಇಸ್ ಡನ್. 15% ವೋಟರ್ಸ್ನ ಅವರು ಮ್ಯಾಪಿಂಗ್ ಮಾಡಿಲ್ಲ, ಅಂದರೆ ಹೊರ ಇಟ್ಟಿದ್ದಾರೆ. ದೇ ಆರ್ ಕೆಪ್ಟ್ ಇಟ್ ಪೆಂಡಿಂಗ್, ದೇ ಆರ್ ಡಿಲೀಟೆಡ್. ನಾನು ಡೈರೆಕ್ಟಾಗಿ ಡಿಲೀಟೆಡ್ ಅಂತ ಹೇಳಲ್ಲ, ಯಾಕಂದರೆ ಎಲೆಕ್ಷನ್ ಕಮಿಷನ್ ಡಿಲೀಟೆಡ್ ಅಂತ ಕೊನೆವರೆಗೂ ಹೇಳಲ್ಲ ಅವರು. ದೇ ಆರ್ ಕೀಪಿಂಗ್ ದೇಮ್ ಔಟ್, ದೇ ಆರ್ ನಾಟ್ ಎಲಿಜಿಬಲ್. 15% ಅಂದರೆ 80 ಲಕ್ಷ ಒಟ್ಟಾರೆ. ಈಗ ಔಟ್ಸೈಡ್ ಹೊರಗಡೆ ಇಟ್ಟಿರುವಂಥದ್ದು 86 ಲ್ಯಾಕ್ಸ್ ಮತದಾರರ ಸಂಖ್ಯೆ ಹೊರಗಡೆ ಇಟ್ಟಿದ್ದಾರೆ. 1985ನೇ ಇಸ್ವಿ ನಂತರ ಹುಟ್ಟಿದ್ದವರು ಮತದಾರರನ್ನು ಮ್ಯಾಪಿಂಗ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. 1985 ನಂತರ ಹುಟ್ಟಿದವರು, 1985 ಹಿಂದೆ ಹುಟ್ಟಿದವರು ಎಲ್ಲರೂ ಅವರ ವೋಟರ್ಸ್ ಲಿಸ್ಟನ್ನು, ಮತದಾರರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡ್ತಾರೆ. ಮ್ಯಾಪಿಂಗ್ ಅಂದರೆ ಏನು ಅಂದರೆ 2002ನೇ ಇಸ್ವಿನಲ್ಲಿ ನಾನು ನನ್ನ ಮತವನ್ನು ಎಲ್ಲಿ ಚಲಾವಣೆ ಮಾಡಿದ್ದೆ ಆ ಲಿಸ್ಟ್ ತಗೋತಾರೆ. 2002ರ ಮತದಾರರ ಲಿಸ್ಟ್ ತಗೋತಾರೆ, 2002ರ ಮತದಾರರ ಪಟ್ಟಿ ತಗೋತಾರೆ. ಆ ಪಟ್ಟಿನಲ್ಲಿ ನನ್ನ ಹೆಸರು M. ಲಕ್ಷ್ಮಣ, ನಮ್ಮ ತಂದೆ ಹೆಸರು. 2025 ಕಂಪೇರ್ ಮಾಡ್ತಾರೆ. 2025ನೇ ಇಸ್ವಿನಲ್ಲಿ ನನ್ನ ಮತದಾರರ ಪಟ್ಟಿ ಎಲ್ಲಿದೆ ಆ ಪಟ್ಟಿ ತಗೋತಾರೆ. ಅವೆರಡು ಪಟ್ಟಿನೂ ನಾನು 2002ನೇ ಇಸ್ವಿನಲ್ಲಿ ನನ್ನ ಹೆಸರು, ನಾನು ನೋಡಿದೆ, ನನ್ನ ಮ್ಯಾಪಿಂಗ್ ಆಯಿತು ನೋಡಿದೆ. ನಾನು 2002ನೇ ಇಸ್ವಿನಲ್ಲಿ ನನ್ನ ಹೆಸರು M. ಲಕ್ಷ್ಮಣ್, ಸನ್ ಆಫ್ ಲೇಟ್ ಮುದ್ದಲಿಂಗಯ್ಯ ಅಂತ ಇದೆ. ನಾನು ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ. M. ಲಕ್ಷ್ಮಣ್ ಅಂತ ಇದೆ. ಈಗ 2025ನೇ ಇಸ್ವಿನಲ್ಲಿ ನನ್ನ ಮತದಾರರ ಪಟ್ಟಿ, ನನ್ನ ಹೆಸರು ಮತದಾರ ಪಟ್ಟಿನಲ್ಲಿ M. ಲಕ್ಷ್ಮಣ ಅಂತ ಇದೆ. M. ಲಕ್ಷ್ಮಣ್ ಅಂತ ಇತ್ತಲ್ಲಿ, ಈಗ M. ಲಕ್ಷ್ಮಣ ಅಂತ ಇದೆ. ಮ್ಯಾಪಿಂಗ್ ಆಗಲ್ಲ. M. ಲಕ್ಷ್ಮಣ್ ಅಂತ ಇದೆ ಅಲ್ಲಿ M. ಲಕ್ಷ್ಮಣ ಅಂತ ಇದೆ, ಮ್ಯಾಪಿಂಗ್ ಮಾಡಲ್ಲ. ಬಟ್ ನಾನು ಮಾಡಿರು ಎಲ್ಲ ಒಂದೇ ಅಂತ ನೋಡಿ, ಅಪ್ಪನ ಹೆಸರು, ವಯಸ್ಸು ಇವೆಲ್ಲ ನೋಡ್ಬಿಟ್ಟು ನಂದು ಮ್ಯಾಪಿಂಗ್ ಮಾಡಿ, ನಂದು ಮ್ಯಾಪಿಂಗ್ ಆಯಿತು. ನಂದೇನಾದರೂ M ಅನ್ನುವಂಥದ್ದು ಇಲ್ಲ ಅಂದಿದ್ದರೆ ಮ್ಯಾಪಿಂಗ್ ಮಾಡ್ತಿರ್ಲಿಲ್ಲ. ದೇ ವಿಲ್ ಕೀಪ್ ಪೆಂಡಿಂಗ್. ನೆಕ್ಸ್ಟ್ ಏನು ಆಲ್ಟರ್ನೇಟಿವು? ಎಲೆಕ್ಷನ್ ಕಮಿಷನ್ ಅವ್ರನ್ನ ಕೇಳಿದ್ರೆ, ಇಲ್ಲ ಸರ್ ನೀವು ಡಾಕ್ಯುಮೆಂಟ್ ಕೊಟ್ಟರೆ ನಾವು ಮಾಡ್ತೀವಿ ಸರ್, ಸೇರಿಸ್ಕೊಳ್ತೀವಿ, ತಿರುಗಿ ಸರ್. ಏನು ಡಾಕ್ಯುಮೆಂಟು ಕೇಳಿದವರು? ನಮ್ಮ ಅಪ್ಪನ ವೋಟರ್ಸ್ ಲಿಸ್ಟ್ ಕೇಳ್ತಾರೆ. ನಮ್ಮ ಅಪ್ಪ ಸತ್ತೋಗಿ 40 ವರ್ಷ ಆಯಿತು. ನಮ್ಮ ಅಪ್ಪ ಎಲ್ಲಿ ಓಟ್ ಹಾಕಿದ್ರು ಆ ವೋಟರ್ಸ್ ತಗೊಂಬರ್ಬೇಕಂತ ನಾನು. ನಮ್ಮ ಅಪ್ಪನ ವೋಟರ್ ಲಿಸ್ಟು ಸಿಗಲಿಲ್ಲ ಅಂದರೆ ನಮ್ಮ ಅಪ್ಪಂದು ID ಕಾರ್ಡ್ ತರಬೇಕು, ಇಲ್ಲ ನಮ್ಮ ತಾತಂದು ID ಕಾರ್ಡ್ ತರಬೇಕು. ನಮ್ಮ ತಾತನ ಹೆಸರೇ ಕೇಳಿಲ್ಲ, ನಮ್ಮ ತಾತ ಯಾರು ಅಂತ ನಾನು ನೋಡೇ ಇಲ್ಲ. ಇದು ದೊಡ್ಡ ದುರಂತದ ಸಂಗತಿ. ಯು ಆರ್ ಬೀಂಗ್ ಕೆಪ್ಟ್ ಪೆಂಡಿಂಗ್. ಓಕೆ, ಇನ್ನೊಂದು ಬಹಳ ಹಾಸ್ಯಾಸ್ಪದ ಅಂತೀರಾ, ಇಲ್ಲ ಭಾಳ ಕನ್ನಿಂಗಲ್ಲಿ ಯಾವ ಥರ ತಯಾರಿ ಮಾಡಿದ್ದಾರೆ SIR ಅನ್ನುವಂಥದ್ದು ಉದಾಹರಣೆನ ಕೊಡ್ತಾ ಇದ್ದೀನಿ. ನಂದು ಮ್ಯಾಪಿಂಗ್ ಆಗಲಿಲ್ಲ, ನನ್ನ ಮಕ್ಕಳದು ಆಗಲ್ಲ. ನನ್ನ ಮಕ್ಕಳು 1985 ನಂತರ ಹುಟ್ಟವ್ರೆ, ಅವ್ರದ್ದು ಆಗಲ್ಲ. ಯಾಕೆ? ನಂದು ಮ್ಯಾಪಿಂಗ್ ಆಗಿಲ್ಲ. ನಂದು ಮ್ಯಾಪಿಂಗ್ ಆದರೆ ಅವ್ರದ್ದು ಮ್ಯಾಪಿಂಗ್ ಬೇಕಾಗಿಲ್ಲ. ನಮಗೆ ಇಬ್ಬರು ಮಕ್ಕಳವ್ರೆ. ನಂದು ಮ್ಯಾಪಿಂಗ್ ಆಯಿತು, ನನ್ನ ಮಕ್ಕಳದೊಂದು ಬೇಡ ಸರ್, ಆಟೋಮೆಟಿಕ್ಕಾಗಿ ಆಗುತ್ತೆ. ನಂದು ಮ್ಯಾಪಿಂಗ್ ಪೆಂಡಿಂಗ್ ಇಟ್ಟರೆ ನನ್ನ ಮಕ್ಕಳದು ಪೆಂಡಿಂಗ್ ಇಡ್ತಾರೆ. ಇದು ಅಗಲದೊರಡೆ. ನೆಕ್ಸ್ಟ್ 2028 ಚುನಾವಣೆಗೆ BJPಯವರು ತಯಾರಿ ಮಾಡ್ಕೊತಾವ್ರೆ. ಅದಕ್ಕೋಸ್ಕರ ಮಹಾನ್ ನಾಯಕರಾದಂಥ ವಿಶ್ವಗುರುಗಳಾದಂಥ ನರೇಂದ್ರ ಮೋದಿಯವರು HL ಏರ್ಪೋರ್ಟ್ ಹತ್ರ ಬಂದು
ಹಳೆಯ ಏರ್ಪೋರ್ಟ್ ಹತ್ರ ಬಂದು ಭಾಷಣ ಮಾಡೋದ್ರು. ಭಾಷಣ ಮಾಡಿ ಜಾಗ ಖಾಲಿ ಮಾಡಿದ್ರು. SIRನ ನಾನು ನಮ್ಮ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಿರುವಂಥ ಡಿಸಿಷನ್ ಸುಗ್ರೀವಾಜ್ಞೆ ಮೂಲಕ ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ SIR ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲ ಜನರು ನಮ್ಮ ಇದನ್ನು ಬೆಂಬಲಿಸಬೇಕು. ಅಟ್ ಎನಿ ಕಾಸ್ಟ್ ವಿ ಶುಡ್ ನಾಟ್ ಅಕ್ಸೆಪ್ಟ್ SIR ವಿಚ್ ಈಸ್ ದಿ ಬ್ರೈನ್ ಚೈಲ್ಡ್ ಆಫ್ BJP ಥ್ರೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದನ್ನು ಅದನ್ನು ತಗೊಂಡ್ರೆ ನೀವು 86 ಲಕ್ಷ ಮತದಾರರು ವೋಟಿಂಗ್ ರೈಟ್ನ ಕಳ್ಕೊತಾರೆ. ಅದರಿಂದ ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಸಿಸ್ಟಮ್ ಮೂಲಕ ಎಲ್ರಿಗೂ ವೋಟನ್ನು ಕೊಡಿಸುವಂಥದ್ದು, ಸತ್ತೋಗಿರೋದನ್ನ ತೆಗೆಯುವಂಥದ್ದು, ಬಿಟ್ಟೋಗಿರೋದನ್ನ ತೆಗೆಯುವಂಥ ಕೆಲಸವನ್ನು ನೀವು ಮಾಡಿ. ಏನು ಅಮ್ಮಮ್ಮ ಮ್ಯಾಕ್ಸಿಮಮ್ 5-6 ಲಕ್ಷ ಏರುಪೇರಾಗ್ಬೋದು ಅಷ್ಟೇ. ಅದೇ ಬಿಟ್ಟುಬಿಟ್ಟು ನೀವು ಸಮುದಾಯದವ್ರನ್ನೇ ಕಿತ್ತಾಕುವಂಥ ಕೆಲಸವನ್ನು ಮಾಡುವಂಥದ್ದು, ಈ ಮಾನದಂಡಗಳನ್ನು ತರುವಂಥದ್ದಕ್ಕೆ ನಾವು ಒಪ್ಪಲ್ಲ. ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಗೊಳ್ಳುವಂಥ ತೀರ್ಮಾನಕ್ಕೆ ಎಲ್ಲರೂ ಭದ್ರವಾಗಿರಬೇಕು, ಎಲ್ಲರೂ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ನಾವು ಒತ್ತಾಯ ಮಾಡ್ತೀವಿ.